ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಯೂಟ್ಯೂಬ್ ಚಾನಲ್ ಗ್ರಾಮೀಣ ಗೃಹಿಣಿ ಖುಷಿ ವ್ಲಾಗ್. ಸೊ ಇವತ್ತು ಬೆಳಗ್ಗೆಯಿಂದನೇ ನನ್ನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಲೇಟ್ ಆಯಿತು ವೀಡಿಯೋಸ್ನ ಅಪ್ಲೋಡ್ ಮಾಡೋದು. ಸೊ ಇವತ್ತಿನ ನನ್ನ ವ್ಲಾಗ್ನ ನೋಡಿದ್ರೆ ಯಾಕೆ ನಾನು ಇಷ್ಟು ಲೇಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗುತ್ತೆ. ಅಂದರೆ ನಾನು ಅಷ್ಟು ಬ್ಯುಸಿಯಾಗಿದ್ದೀನಿ ಅಂತ, ನನ್ನ ಸ್ಕೆಡ್ಯೂಲ್ಸ್ ಅಷ್ಟು ಬ್ಯುಸಿ ಇದೆ ಅಂತ. ಬಿಕಾಸ್ ಒಂದು 2 ಎಕರೆ ಟೊಮೊಟೊ ಬೆಳೆನ ಹಾಕಿದ್ದೀವಿ. ಸೊ ಅದಕ್ಕೆ 1 by 1 ಕೆಲಸಗಳಿದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಡೈಲಿ ಆಳುಗಳಿದ್ದೇ ಇರ್ತಾರೆ. ಸೊ ಅವ್ರಿಗೆಲ್ಲ ಅಡುಗೆ ಮಾಡಿಕೊಂಡು ಯಾಕೋ ಈ ನಡುವೆ ಸ್ವಲ್ಪ ಹೆಡ್ಡೇಕ್ ಕೂಡ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ನಿಮ್ಮೆಲ್ರಿಗೂ ಗೊತ್ತಿದೆ ನನಗೆ ಮೈಗ್ರೇನ್ ಇದೆ ಅಂತ. ಹಾಗಾಗಿ ಆದಷ್ಟು ನಾನೇ ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಟೈಮ್ ಸಿಕ್ಕಿದಾಗ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಈಗ ಟೈಮ್ ಬಂದು 6 ಗಂಟೆ ಆಗಿದೆ. ನಾನು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಎಲ್ಲ ಹಾಕಿ, ತುಳಸಿ ಗಿಡನೂ ಕೂಡ ಕ್ಲೀನ್ ಮಾಡಿ ಅದ್ರ ಮುಂದೆ ಒಂದು ಪುಟ್ಟ ರಂಗೋಲಿನ ಹಾಕಿದ್ದೀನಿ. ಇನ್ನು ನಾರ್ಮಲಾಗಿ ಮಾಮೂಲಿ ಅಂತೆ ಮಾಡೋ ಥರ ಹೊಸಲು ಪೂಜೆ ಕೂಡ ಮಾಡಿದ್ದೀನಿ. ಇನ್ನು ಅಷ್ಟೊತ್ತಿಗೆ ನೀರೊಲೆಗೆ ಉರಿ ಹಾಕೋಣ ಅಂತ ಬಂದರೆ ಪಾಪ ನನ್ನ ಮಗ ಎದ್ಬಿಟ್ಟು ಅವನೇ ನೀರೊಲೆಗೆ ಉರಿ ಹಾಕ್ತಾ ಇದ್ದಾನೆ. ಅಂದರೆ ಸೋಲಾರ್ ಇತ್ತು, ಬಟ್ ಇವಾಗ ಮನೆ ಆಲ್ಟ್ರೇಷನ್ ಮಾಡೋವಂಥ ಟೈಮಲ್ಲಿ ಅದನ್ನು ತೆಗೆಸಿಟ್ಟಿದ್ವಿ. ಸೊ ಹಾಗಾಗಿ ಅಂಡೆ ಒಲೆ ಇದೆ, ಅದಕ್ಕೆ ಉರಿ ಹಾಕಬೇಕಾಗತ್ತೆ. ನೋಡಿ ನಮ್ಮನೆ ಪುಟ್ಟ ರಾಜ್ಕುಮಾರಿ ಎಷ್ಟು ಸುಖವಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಅಂತ. ಅವಳಿನ್ನೂ ಎದ್ದಿಲ್ಲ. ಇನ್ನು ಇದು ಬಂದು ಮೊನ್ನೆ ನಾನು ಹಾಕ್ತಂಥ ಗಿಡಗಳು ಎಷ್ಟು ಚೆನ್ನಾಗಿ ಚಿಗುರ್ತಾ ಇದೆ ಅಲ್ಲ. ನನಗಂತೂ ಇದು ನೋಡಿದ್ರೆ ಏನೋ ಒಂಥರ ಸಮಾಧಾನ, ಏನೋ ಒಂಥರ ಖುಷಿ ಆಗುತ್ತೆ. ಸೊ ಈ ಗಿಡಗಳನ್ನ ತಂದಿದ್ದು ಲಾವಣ್ಯ ಅಂತ, ಸೊ ಅವ್ರ ಮನೆಯಿಂದ. ಹಾಗಾಗಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ ಅವರೇ, ಇಷ್ಟು ಒಳ್ಳೊಳ್ಳೆ ಗಿಡಗಳನ್ನ ಕೊಟ್ಟಿದ್ದಕ್ಕೆ. ಇನ್ನು ಇವತ್ತು ಒಂದು ಸ್ಪೆಷಲ್ ಟೀ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಮೈಗ್ರೇನ್ ಇರೋದಕ್ಕೆ ನನಗೆ ಇವರು ನನ್ನ ಡಾಕ್ಟರ್ಸ್ ಹೇಳಿದಂಥ ಒಂದು ಹೋಮ್ ರೆಮಿಡಿ. ಹಾಗಾಗಿ ಇವತ್ತು ಆ ಹೋಮ್ ರೆಮಿಡಿ ಬಗ್ಗೆ ನಿಮ್ಮ ಹತ್ರ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಹೂವು ಎಲ್ಲರಿಗೂ ಗೊತ್ತೇ ಇದೆ, ಮಾಮೂಲಿ ಗಿರಿಕರ್ಣಿಕ, ಗೌರಿ ಹೂವು ಅಥವಾ ಶಂಖಪುಷ್ಟಿ ಹೂವು, ಹೀಗೆ ಸುಮಾರು ಕಡೆ ಸುಮಾರು ಹೆಸರುಗಳಿಂದ ಕರೀತಾರೆ. ನಮ್ಮ ಕಡೆ ಇದನ್ನು ಗೌರಿ ಹೂವು ಅಥವಾ ಶಂಖಪುಷ್ಟಿ ಹೂವು ಅಂತ ಕರೀತಾರೆ. ಹಾಗಾಗಿ ಇವತ್ತು ಇದರಿಂದ ಒಂದು ಸ್ಪೆಷಲ್ ಟೀನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಿಂದ ನನ್ನ ಹೆಡ್ಡೇಕ್ ಕೂಡ ರೆಡ್ಯೂಸ್ ಆಗುತ್ತೆ. ಈಗ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ನನ್ನ ಫೇಸಲ್ಲಿ ಪಿಂಪಲ್ಸ್ ಸಹ ಇದೊಳಗೆ ಸ್ಟಾರ್ಟ್ ಆಗಿದೆ. ಅದಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಅಂತ ಹೇಳಿದ್ರು. ಹಾಗಾಗಿ ಮೊದಲು ನಾನು 1 ಗ್ಲಾಸಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಾನು ಒಬ್ಬಳೇ ಈ ಟೀನ ಕುಡಿತಾ ಇರೋದು. ಅಂದರೆ ಡೈಲಿ ನಾನು ನನ್ನ ಮಗನಿಗೂ ಸಹ ಕೊಡ್ತೀನಿ, ಬಟ್ ಇವತ್ತು ಅವನಿಗೆ ಅಂದರೆ ಈ ಟೀ ಬೇಡಮ್ಮ ನನಗೆ ಹಾರ್ಲಿಕ್ಸ್ ಕೊಡು ಅಂತ ಕೇಳಿದ. ಸೊ ಹಾಗಾಗಿ ನನಗೆ ಒಬ್ಬಳಿಗೆ ಅಲ್ವಾ ಅಂತ ಹೇಳಿಬಿಟ್ಟು 1 ಗ್ಲಾಸ್ ಅಷ್ಟು ನೀರನ್ನು ಹಾಕಿದ್ದೀನಿ. ಈಗ ಆ ಗೌರಿ ಹೂವು ಶಂಖಪುಷ್ಟಿ ಹೂವು, ಆ ಹೂವಿನ ಎಲೆಗಳನ್ನೆಲ್ಲ ಬಿಡಿಸಿ ನೀಟಾಗಿ ತೊಳ್ಕೊಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ಸಣ್ಣ ಸಣ್ಣ ಹುಳಗಳಿರುತ್ತೆ. ಸೊ ಇವಾಗ ಇದನ್ನು ನಾನು ಆ ಕಲರ್ ಎಲ್ಲ ಬಿಡೋವರೆಗೂ ಬಾಯ್ಲ್ ಮಾಡಬೇಕಾಗತ್ತೆ. ಕಲರಂತೂ ಎಷ್ಟು ಚೆನ್ನಾಗಿದೆ ಅಲ್ವಾ, ಸಕ್ಕತ್ತಾಗಿದೆ ಕಲರಂತೂ, ನೋಡೋಕ್ಕೆ ಒಂದು ಖುಷಿ ಆಗ್ತಾಯಿದೆ. ಸೊ ನೋಡಿ ಇವಾಗ ಅದು ಕಂಪ್ಲೀಟಾಗಿ ಬಾಯ್ಲ್ಡ್ ಆಗಿದೆ, ಆ ಕಲರ್ ಎಲ್ಲನೂ ನೀರಲ್ಲಿ ಸ್ಪ್ರೆಡ್ ಆಗಿದೆ. ಸೊ ಇವಾಗ ಅದನ್ನು ಫಿಲ್ಟರ್ ಮಾಡ್ತಾಯಿದ್ದೀನಿ. ಇದನ್ನು ಸೋಸ್ತಾ ಇಲ್ಲ, ಹಾಗೆ ನಿಧಾನವಾಗಿ ಅದನ್ನು ಗ್ಲಾಸಲ್ಲಿ ಹಾಕ್ತಾ ಬಂದರೆ ಆ ಹೂವಿನ ದಳಗಳೆಲ್ಲನೂ ಪಾತ್ರೆನಲ್ಲೇ ಉಳ್ಕೊಂಡ್ಬಿಡುತ್ತೆ. ಈಗ ಇದಕ್ಕೆ 1 ಸ್ಪೂನಷ್ಟು ಹನಿಯನ್ನು ಹಾಕ್ತಾಯಿದ್ದೀನಿ, ಜೇನುತುಪ್ಪವನ್ನು ಹಾಕ್ತಾಯಿದ್ದೀನಿ. ಬೇಡ ಅಂತಂದರೆ ಇದನ್ನು ನಾರ್ಮಲಾಗಿ ಹಾಗೇ ಕುಡಿಬೋದು. ಯಾವುದು ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ಇರೋದಿಲ್ಲ, ನಾರ್ಮಲ್ ಬಿಸಿ ನೀರು ಕುಡ್ದಂಗೆ ಅನಿಸುತ್ತೆ. ಟೇಸ್ಟಾಗಿ ಏನಾದರೂ ಬೇಕು ಅಂದರೆ ಸ್ವಲ್ಪ ಜೇನುತುಪ್ಪ, ಹಾಗೆ ಒಂದು 2 to 3 ಡ್ರಾಪ್ಸ್ ಅಷ್ಟು ನಿಂಬೆಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ಸೊ ಟೇಸ್ಟ್ಗೋಸ್ಕರ ಅಲ್ಲ, ನಾನು ವೆಯ್ಟ್ ಲಾಸ್ ಬಗ್ಗೆನೂ ಕೂಡ ಸ್ವಲ್ಪ ಯೋಚನೆ ಮಾಡ್ತಾ ಇರೋದ್ರಿಂದ. ಸೊ ಇದು ನನ್ನ ಹೋಮ್ ರೆಮಿಡಿಯಾಗಿ, ಅಂದರೆ ನನ್ನ ಹೆಡ್ಡೇಕ್ಗೆ ಹೋಮ್ ರೆಮಿಡಿಯಾಗಿ ಕೂಡ ವರ್ಕ್ ಆಗುತ್ತೆ, ಹಾಗೆ ನನ್ನ ವೆಯ್ಟ್ ಲಾಸ್ಗೆ ಕೂಡ ವರ್ಕ್ ಆಗುತ್ತೆ ಅಂತ. ಆದಷ್ಟು ಬೇಗ ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಇವತ್ತಿಂದ ಮಾಡೋಣ, ನಾಳೆಯಿಂದ ಮಾಡೋಣ ಅಂತ ಹಾಗೆ ಮುಂದೆ ಹೋಗ್ತಾನೇ ಇದೆ. ಸೊ ಇವತ್ತು ಇದನ್ನು ರಿಲ್ಯಾಕ್ಸಾಗಿ ಕುತ್ಕೊಂಡು ಕುಡಿಯೋಷ್ಟು ಟೈಮ್ ಇಲ್ಲ. ಹಾಗೆ ಸಿಪ್ ಬೈ ಸಿಪ್ ಅಂತ ಲೈಟಾಗಿ ಇದನ್ನು ಕುಡ್ಕೊಂಡ್ಬಿಟ್ಟೇ ನಾನು ಇವತ್ತು ಮನೆ ಕೆಲಸನ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ನಾನು ಹೇಳಿದೆ ಅಲ್ವಾ ಟೊಮೊಟೊ ಹಾಕಿದ್ದೀವಿ ಅಂತ. ಸೊ ಅಲ್ಲಿ ಇವತ್ತು ಸುಮಾರು ಒಂದು 12 ಜನ ಆಳು ಬಂದಿದ್ದಾರೆ. ಅವ್ರಿಗೆ ಬೆಳಿಗ್ಗೆ ಟಿಫನ್ನು ಮಧ್ಯಾಹ್ನ ಅಡುಗೆ ಎಲ್ಲನೂ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ನನ್ನ ಮಗನಿಗೆ ಅಂತ ಹಾಲನ್ನ ಕಾಯಾಗಿಕ್ತಾ ಇದ್ದೀನಿ. ಇನ್ನು ಅಷ್ಟೊತ್ತಿಗೆ ತೋಟದ ಹತ್ರ ಹೋಗಿದ್ದಂಥ ನಮ್ಮ ಮೈದನವ್ರು ಕೂಡ ಬಂದರು, ಅವ್ರಿಗೂ ಕೂಡ ಟೀನ ಇಟ್ಟಿದ್ದೀನಿ. ಇನ್ನು ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ.
ಆದರೆ ನನ್ನ ಮಗ ನನಗೆ ಉಪ್ಪಿಟ್ಟು ಬೇಡ ಮಮ್ಮಿ, ನನಗೆ ಪುಳಿಯೋಗರೆ ಮಾಡಿಕೊಡು ಅಂತ ಕೇಳಿದ. ಹಾಗಾಗಿ ಈಗ ಅವನಿಗೆ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ನೋಡಿ ನನ್ನ ಮಗಳನ್ನ ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾನೆ ನನ್ನ ಮಗ. ಸೊ ಅದು ನಾನು ಪುಳಿಯೋಗರೆ ಮಾಡೋ ಅಂಥ ರೆಸಿಪಿನ ನಿಮಗೆ ನಾನು ವಿಡಿಯೋಲಿ ತೋರ್ಸೋಕ್ಕಾಗಲಿಲ್ಲ. ಸೊ ಸಾರಿ, ಯಾಕಂದರೆ ಕರೆಂಟ್ ಹೋಗ್ಬಿಡ್ತು. ಸೊ ಹಾಗಾಗಿ ಪುಳಿಯೋಗರೆನ ಪ್ರಿಪೇರ್ ಮಾಡಿ ನನ್ನ ಮಗ ಆಲ್ರೆಡಿ ಸ್ಕೂಲಿಗೆ ಹೊರಟಿದ್ದಾನೆ. ನನ್ನ ಮಗಳು ಹಾಲೆಲ್ಲ ಕುಡ್ದಾದ್ಮೇಲೆ ಬ್ರಷ್ ಮಾಡ್ತಾ ಇದ್ದಾಳೆ. ಎಷ್ಟು ಬುದ್ಧಿವಂತೆ ನನ್ನ ಮಗಳು. ಅಣ್ಣ 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 ಅಂತ ಎಷ್ಟು ಕೂಗ್ತಾ ಇದ್ದಾಳೆ ಗೊತ್ತಾ ಅವನಿಗೋಸ್ಕರ. ಅವನಂದರೆ ತುಂಬಾ ಪ್ರೀತಿ. ಜಗಳ ಆಡೋದು ಅವನ ಹತ್ರನೇ, ಪ್ರೀತಿಯಿಂದ ಇರೋದು ಅವನ ಹತ್ರನೇ. ಇದೆಲ್ಲ ನೋಡ್ತಾ ಇದ್ರೆ ನನಗೂ ಒಬ್ಬ ಅಣ್ಣ ಇರಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ಬಟ್ ನನಗೆ ಅಣ್ಣ ಅಂತ ಯಾರೂ ಇಲ್ಲ. ತಮ್ಮ ಇದ್ದಾನೆ, ಚಿಕ್ಕಮ್ಮನ ಮಗ. ಬಟ್ ನನ್ನ ಓನ್ ಸಿಸ್ಟರ್ ಇದ್ದಾಳೆ, ನನ್ನ ತಂಗಿ. ನಾವು ಕೂಡ ಹಿಂಗೆ ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಬಟ್ಟೆ ಜಗಳ ಮಾಡ್ತಾಯಿದ್ವಿ. ನಾವ್ದು ನಂತ ಮದುವೆ ಆದಮೇಲೆ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ. ಸೊ ಇವಾಗ ಅವನಿಗೆ ಪುಳಿಯೋಗರೆ ಮಾಡಿ ಕೊಟ್ಟು ಕಳಿಸಿದ್ದಾಯಿತು. ಇನ್ನು ಆಳುಗಳಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ರವೆ ಹುರ್ಕೊತ, ಇನ್ನೊಂದು ಕಡೆ ಒಗ್ಗರಣೆ ಎಲ್ಲ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದು ಕುದಿ ಬಂದಮೇಲೆ ಈಗ ಒಂದು ಫುಲ್ ತೆಂಗಿನಕಾಯನ್ನು ತುರಿದು ಹಾಕ್ತಾಯಿದ್ದೀನಿ. ಯಾಕಂದರೆ ಈಗ ಒಂದು 12 ಜನ ಆಳುಗಳಿಗೆ ಉಪ್ಪಿಟ್ಟು ಅಂತಂದರೆ ಈಗ ಮಿನಿಮಮ್ 1.5 kg ರವೆನ ಯೂಸ್ ಮಾಡಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ 1.5 kg ಬನ್ಸಿ ರವೆನ ತೊಗೊಂಡಿದ್ದೀನಿ. ಯಾಕಂದರೆ ಸಣ್ಣ ರವೆ ಉಪ್ಪಿಟ್ಟಂತೂ ಈ ನಡುವೆ ತಿನ್ನೋಕೆ ಆಗ್ತಾಯಿಲ್ಲ. ಬನ್ಸಿ ರವೆದಾದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೀರು ಕುದಿ ಬರ್ತಾ ಇದೆ. ಇನ್ನೊಂದು ಕಡೆ ಹುರಿದಿಟ್ಕೊಂಡಿರೋಂಥ ರವೆನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಏನಂದರೆ ಈ ಥರ ಒಂದು 5 ನಿಮಿಷ ಬಿಟ್ಬಿಟ್ರೆ ಸಣ್ಣ ರವೆಲಿ ಎಷ್ಟು ಬೇಗ ಗಂಟುಗಳಾಗ್ಬಿಡುತ್ತೋ. ಬಟ್ ಬನ್ಸಿ ರವೆ ಅಷ್ಟು ಗಂಟು ಆಗೋದಿಲ್ಲ. ಹಾಗಾಗಿ ನನಗೆ ಸ್ವಲ್ಪ ಅದು ಟೇಸ್ಟು ಇಷ್ಟ ಆಗುತ್ತೆ. ನೋಡಿ ಉಪ್ಪಿಟ್ಟು ರೆಡಿ ಆಯಿತು. ಇದನ್ನು ಹೊಲದತ್ರ ತೊಗೊಂಡೋಗೋಕ್ಕೆ ಅಂತ ಕ್ಯಾರಿಯರಲ್ಲಿ ತುಂಬಿಟ್ರೆ ನನ್ನ ಅರ್ಧ ಕೆಲಸ ಮುಗಿಯುತ್ತೆ. ಇನ್ನು ಅರ್ಧ ಕೆಲಸ ಇವಾಗ ಶುರುವಾಗುತ್ತೆ. ಅದೇನು ಅಂದರೆ ನನ್ನ ಮಗಳಿಗೆ ತಿಂಡಿ ತಿನ್ನಿಸೋದು. ಎಷ್ಟು ಸತಾಯಿಸ್ತಾಳೆ ಗೊತ್ತಾ. ನೋಡಿ ಇವಾಗ್ಲೂ ತಿನ್ನಿಸ್ತೀನಿ ಬಾ ಅಂತಂದರೆ ನಾನೇ ತಿಂತೀನಿ ಅಂತ ಆ ಪ್ಲೇಟ್ನ ಇಸ್ಕೊಂಡ್ಬಿಟ್ಟು ಆ ಗೊಂಬೆಗೆ ತಿನ್ನಿಸ್ತಾ ಇದ್ದಾಳೆ. ಪಾಪು ತಿನ್ನಲ್ಲಮ್ಮ, ನೀನು ತಿನ್ನು. ಏನಿವತ್ತು ತಿಂಡಿ ಮಮ್ಮಿ? ತಿಂಡಿ ಏನು? ಅಯ್ಯ ಚಿತ್ರಾನ್ನನಾ? ನೋಡು ತಟ್ಟೆಲಿ ಏನಿದೆ ನೋಡು. ಏನದು? ಪೀಮಿ? ಏಯ್ ಸರಿಯಾಗಿ ಹೇಳು, ಏನದು ಮಮ್ಮು? ಏನು? ಉಪ್ಪಿಟ್ಟು? ಏನಮ್ಮ ಅದು? ಇನ್ನು ಈಗಷ್ಟೇ ನನ್ನ ಹಸ್ಬೆಂಡ್ ಕೂಡ ಬಂದರು. ಈಗ ನಾನು, ನನ್ನ ಹಸ್ಬೆಂಡು ಮತ್ತು ಶರು 3 ಜನನೂ ಬೈಕಲ್ಲಿ ತಿಂಡಿ ತೊಗೊಂಡು ಟೊಮೊಟೊ ಹೊಲದ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಇದೆ ನಮ್ಮ ಟೊಮೊಟೊ ಹಾಕಿರೋ ಅಂಥ ಹೊಲ. ಕಣ್ಣು ಹಾಯಿಸಿದಂಥ ಅಷ್ಟು ದೂರಕ್ಕೂ ಟೊಮೊಟೊ ಗಿಡಗಳೇ ಕಾಣಿಸ್ತಾ ಇದೆ. ತುಂಬ ಕಷ್ಟಪಡ್ತಿದ್ದಾರೆ ನನ್ನ ಹಸ್ಬೆಂಡ್ ಅಂತೂ. ಪಾಪ ಬೆಳಿಗ್ಗೆ 6 ಗಂಟೆಗೆ ಎದ್ದೋಗಿರೋರು. ಅಂದರೆ ಎವ್ರಿಡೇ ಇಷ್ಟೇ ಕೆಲಸ ಇರುತ್ತೆ. ಹಾಗಾಗಿ ಪಾಪ ಅವ್ರಿಗೆ ರೆಸ್ಟ್ ಮಾಡೋಕ್ಕೂ ಕೂಡ ಟೈಮ್ ಇಲ್ಲ. ಅಂದರೆ ಈಸ್ ಅ ವೆರಿ ಹಾರ್ಡ್ ವರ್ಕ್ ಪರ್ಸನ್. ನಾವು ಹೈದ್ರಾಬಾದಲ್ಲಿ ಇದ್ದಾಗಲೂ ಕೂಡ ಅವ್ರು ಇಷ್ಟೇ ಹಾರ್ಡ್ ವರ್ಕ್ ಮಾಡ್ತಾಯಿದ್ರು. ಯಾವುದೇ ಒಂದು ಕೆಲಸ ಆಗಲಿ ಅವ್ರು ತುಂಬ ಶ್ರದ್ಧೆಯಿಂದ ಮಾಡ್ತಾರೆ. ಆ್ಯಂಡ್ ಇಲ್ಲೂ ಕೂಡ. ಬಟ್ ಏನಂದರೆ ರೈತರ ಜೀವನ ನಿಮಗೆ ಗೊತ್ತೇ ಇದೆ. ಅಫ್ಕೋರ್ಸ್ ನಾವು ಹೈದ್ರಾಬಾದಲ್ಲಿದ್ದಾಗ ಹೇಗೆ ಬಿಸ್ನೆಸ್ ಪರ್ಸನ್ ಅಂತ ಹೇಳ್ಕೊತೀವೋ, ಹಳ್ಳಿಗೆ ಬಂದಾಗ ರೈತರು ಅಂತ ನಾನು ಅಷ್ಟೇ ಹೆಮ್ಮೆಯಿಂದ ಹೇಳ್ಕೊತೀನಿ. ಬಟ್ ತುಂಬಾ ಕಷ್ಟ ರೈತರ ಲೈಫು. ಯಾಕಂದರೆ ಬೆಳೆ ಬಂದರೆ ಮಳೆ ಇರಲ್ಲ. ಆ ಮಳೆ ಅಕಸ್ಮಾತ್ ಬಂದ್ರೂ ಇರೋ ಬರೋ ಬೆಳೆನೆಲ್ಲ ಹಾಳು ಮಾಡಿಬಿಟ್ಟು ಹೋಗ್ಬಿಡುತ್ತೆ. ಅಕಸ್ಮಾತ್ ಮಳೆನೂ ಚೆನ್ನಾಗಿದ್ದು ಬೆಳೆನೂ ಚೆನ್ನಾಗಿದ್ದು ರೇಟ್ ಸಿಗಲ್ಲ. ಇದೇ ಆಗ್ಬಿಟ್ಟಿದೆ. ಈ ಬೆಳೆಗೆ ಚೆನ್ನಾಗಿ ರೇಟ್ ಸಿಗಲಿ ಅಂತ ಪ್ಲೀಸ್ ನಮಗೆ ಬ್ಲೆಸ್ ಮಾಡಿ. ಇನ್ನು ಆಳುಗಳನ್ನೆಲ್ಲ ತಿಂಡಿ ಕರೆಯೋಣ ಅಂತ ಬರ್ತಾಯಿದ್ದೀನಿ. ಸೊ ಪಾಪ ಅವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಅಷ್ಟು ಈಸಿ ಅಲ್ಲ ನೋಡಿ. ಅಷ್ಟು ಅವ್ರಿಗೆ ಟಯರ್ಡ್ನೆಸ್ ಇದ್ರೂ ಕೂಡ ಮುಖದಲ್ಲಿ ಎಷ್ಟು ನಗು ಇದೆ ಅಲ್ವಾ. ಎಷ್ಟು ನಗಾಡ್ಕೊಂಡು ಹ್ಯಾಪಿಯಾಗಿ ತಿಂಡಿ ತಿಂತಿದ್ದಾರೆ. ಅದೆಲ್ಲ ನೋಡಿ ನನಗೊಂಥರ ಸಮಾಧಾನ ಆಯಿತು. ಇನ್ನು ನನ್ನ ಹಸ್ಬೆಂಡು ಅವ್ರು ಯಾವತ್ತೂ ಕೂಡ ಆಳು ಅರಸ ಅಂತ ಯಾರ ಹತ್ರನೂ ಭೇದ ಮಾಡಿರೋದನ್ನ ನಾನು ನೋಡಿಲ್ಲ. ನೋಡಿ ಅವ್ರ ಆಳುಗಳು ಅಂತಲೂ ಪಾಪ ನಾವು ಯಾವತ್ತೂ ಅವ್ರನ್ನ ಆ ಭಾವನೆಯಿಂದ ನೋಡಿಲ್ಲ. ಬಟ್ ಕೆಲವ್ರು ಮಾಡಬಹುದು.
ಆದರೂ ಕೂಡ ನನ್ನ ಹಸ್ಬೆಂಡ್ ಅವ್ರ ಜೊತೆನೇ ಕೂತ್ಕೊಂಡು ಪ್ರೀತಿಯಿಂದ ತಿಂಡಿ ತಿಂತಾ ಇದ್ದಾರೆ. ಇನ್ನು ಇದು ಕೂಡ ನಮ್ಮದೇ ತೋಟ. ಈಗ ಈ ತೋಟಕ್ಕೆ ಕೋಸು ಹಾಕಬೇಕು, ಅಂದರೆ ಇದು ಏನು ಕ್ಯಾಬೇಜ್ ಎಲೆಕೋಸು, ಅದನ್ನು ಹಾಕೋಕ್ಕೆ ಅಂತೇಳಿ ಫುಲ್ಲು ರೆಡಿ ಮಾಡಿಬಿಟ್ಟು ಬಿಟ್ಟಿದ್ದಾರೆ. ಸೊ ಶರು ಆಲ್ರೆಡಿ ನಿದ್ದೆ ಬಂದುಬಿಟ್ಟಿತ್ತು, ಮನೆಗೆ ಹೋಗೋಣ ಅಂತ ಅಳ್ತಾ ಇದ್ಲು. ಹಾಗಾಗಿ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಬರ್ತಾನೆ ನಮ್ಮ ಮನೆ ಪಕ್ಕದ ಮನೆಯವ್ರ ಹಸು ಕರು ಆಗ್ತಾಯಿತ್ತು. ತುಂಬ ಎಕ್ಸೈಟ್ ಆಗಿದ್ದೆ ನಾನು. ಅಂದರೆ ಏನು ನಾರ್ಮಲ್ ಏನು ಎಲ್ಲ ಡೆಲಿವರಿ ಥರನೇ ಇದು ಇರುತ್ತಾ ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗೆ. ಬಟ್ ತಾಯ್ತನ ಅನ್ನೋದು ಅಷ್ಟು ಸುಲಭ ಅಲ್ಲ. ಅದು ಮನುಷ್ಯರೇ ಆಗಿರಲಿ, ಪ್ರಾಣಿಗಳೇ ಆಗಿರಲಿ, ಆ ನೋವು ಅನ್ನೋದು ಇದೆಯಲ್ವಾ, ನಿಜವಾಗ್ಲೂ ಮರು ಹುಟ್ಟು ಅಂತಲೇ ಹೇಳ್ಬೋದು. ನೋಡಿ, ಆ 3 ಜನ ಟ್ರೈ ಮಾಡಿದ್ರೂ ಆ ಕರು ಆಚೆಗೆ ಬರ್ತಾನೆ ಇಲ್ಲ. ಅದು ಪಾಪ ಹಸು ಅಂತೂ ತುಂಬಾ ನೋವು ತಿಂತಾಯಿತ್ತು. ಅದು ನೋಡಿದಾಗ ನಮಗೆ ಕಣ್ಣಲ್ಲಿ ನೀರು ಬರೋ ಥರನೇ ಅನ್ನಿಸ್ತಾ ಇತ್ತು. ಆದರೆ ಆ ಕರು ನೋಡಿದ ತಕ್ಷಣ ಆ ಹಸುಗೆ ಆ ನೋವು ಮರೆತೋಯ್ತು. ಸೊ ಬಹುಶಃ ಆ ದೇವರು ಅದೊಂದು ಸೃಷ್ಟಿ. ಅಫ್ಕೋರ್ಸ್ ಎಲ್ಲ ಹೆಣ್ಣು ಅನ್ನೋ ಒಂದು ಜೀವಿಗಳಿಗೂ ಈ ನೋವು ತಪ್ಪಿದ್ದಲ್ಲ. ಬಟ್ ಆ ನೋವಲ್ಲೂ ಒಂಥರ ಸಂತೋಷ ಇದೆ. ಹಬ್ಬ ಅಂತೂ ಕರು ಹೊರಗಡೆಗೆ ಬಂತು. ನೋಡಿ, ಕರು ಎಷ್ಟು ಕ್ಯೂಟಾಗಿದೆ. ಒಂದು ಮುಗ್ಧ ಜೀವ ಭೂಮಿನ ನೋಡ್ದಂಗೆ ಆಯಿತು. ನಂಗೆ ಆ ಕರುನ ನೋಡ್ತಾ ಇದ್ರೆ ನಂಗೆ ನನ್ನ ಮಗಳನ್ನ ನೋಡ್ದಂಗೆ ಅನ್ನಿಸ್ತಾ ಇತ್ತು. ಸೇಮ್ ಶರು ಥರನೇ ಕ್ಯೂಟಾಗಿದೆ. ಬಟ್ ಶರು ವೈಟಾಗಿದ್ದಾಳೆ, ಸ್ವಲ್ಪ ಬ್ಲ್ಯಾಕ್ ಇದೆ ಅಷ್ಟೇ ಡಿಫ್ರೆನ್ಸು. ನೋಡಿ ಎಷ್ಟು ಕ್ಯೂಟಾಗಿದೆ ಕರು. ಸೊ ತಾಯಿ ಇಷ್ಟೊತ್ತವರೆಗೂ ತಿಂದ ನೋವು ಈಗ 5 ನಿಮಿಷಕ್ಕೆ ಕಣ್ಮರೆ ಆಗೋಯ್ತು. ನೋಡಿ ಎಷ್ಟು ಪ್ರೀತಿಯಿಂದ ನೋಡ್ಕೊತಾ ಇರುತ್ತೆ ನಿಮ್ಮ ಕರುನ. ಇದು ಮೊದಲನೇ ಕರು. ತುಂಬ ನೋವು ತಿಂತು ಹಸು ಮಾತ್ರ. ನೋಡಿ, ಆ ನೋವೇ ಕಾಣಿಸ್ತಾ ಇಲ್ಲ ಈಗ ಅದ್ರ ಮುಖದಲ್ಲಿ. ಅಂದರೆ ಆ ನೋವು ಇರುತ್ತೆ, ನಾವು ಸತ್ತು ಬದುಕೋ ಥರ ನೋವಿರುತ್ತೆ. ಅದು ಯಾವಾಗ ಮಕ್ಕಳು ಮುಖನ ನೋಡ್ಬಿಡ್ತೀವಿ, ಸೀರಿಯಸ್ಲಿ ಆ ನೋವು ನೆನಪೇ ಆಗೋದಿಲ್ಲ. ನನಗಂತೂ ಈಗ ಕರು ನೋಡಿ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ನನ್ನ ಮಗಳಂತೂ ಅದು ಮುಟ್ಟಕ್ಕೆ ಅಮ್ಮ ನಡಿ ಹೋಗೋಣ ಅಂತ ಇದು ಮಾಡ್ತಾ ಇದ್ದಾಳೆ. ಬಟ್ ಅದು ಸ್ವಲ್ಪ ಅಲ್ಲೆಲ್ಲ ಬ್ಲಡ್ ಎಲ್ಲ ನಿಂತ್ಕೊಂಡ್ಬಿಟ್ಟಿತ್ತು ಅನ್ನೋ ಕಾರಣಕ್ಕೆ ಸ್ವಲ್ಪ ದೂರದಲ್ಲೇ ಇದ್ದೀನಿ. ಬಟ್ ಅದನ್ನೆಲ್ಲ ನಾನು ತೋರಿಸೋ ಹಾಗಿಲ್ಲ. ಹಾಗಾಗಿ ಅದನ್ನೆಲ್ಲನೂ ಸ್ವಲ್ಪ ನಾನು ಎಡಿಟ್ ಮಾಡಬೇಕಾಯಿತು. ಇನ್ನು ಹಸು ಕರು ಹಾಕಿದಾಗ ಕರ್ಕೊಳೋ ಅಂತ ಮೊದಲನೇ ಹಾಲಿಂದ ನಮ್ಮ ಕಡೆ ಗಿಣ್ಣು ಅಂತ ಮಾಡ್ತೀವಿ. ಇಟ್ಸ್ ವೆರಿ ಟೇಸ್ಟಿ. ನನಗಂತೂ ಅದಂದರೆ ತುಂಬಾ ಇಷ್ಟ. ನಿಮಗೂ ಕೂಡ ಗಿಣ್ಣು ಅಂದರೆ ಇಷ್ಟನ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇಲ್ಲಿಗೆ ಇವತ್ತಿನ ನನ್ನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಕರು ನಿಮಗೆ ಇಷ್ಟ ಆಯಿತಾ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡ್ರಿಪ್ಪ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಈಗ ನನ್ನ ಚಾನಲ್ನ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತಾ ಇದ್ದೀನಿ. Thank you all. Bye bye.